ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಸಾಯಂಕಾಲ ರಾತ್ರಿ ಒಂದು ಏಳೆಂಟು ಗಂಟೆ ಅಲ್ಲ, ಒಂದು 10-11 ಗಂಟೆಗೆ ಬಂದು 10-11 ಗಂಟೆಗೆ ಬಂದು ಊರಾಗ ಹಾಕಿ ಮಾಡಿದ್ದೆ. ಇವಾಗ ಎದ್ದು ಹೋಗ್ತಾ ಇದ್ದೆ. ಟೈಮ್ ಬಂದು 4 ಗಂಟೆ ಆಗುತ್ತೆ. ಇದಕ್ಕೂರ್ಗೆ ಹೋಗ್ತಿರೋದು ಇವಾಗ ಅನ್ಲೋಡ್ ಮಾಡೋಣ ಅಂತೇಳಿ. ನಿನ್ನೆ ಭಾನುವಾರ ರಜೆ ಅಂತೇಳಿ ಹೋಗ್ಲಿಲ್ಲ ನಾನು. ಮತ್ತು ಸೋಮವಾರ ಎಲ್ಲ ಖಾಲಿ ಹಾಕೋದು ಅಂತೇಳಿ ಹೋಗ್ತಾ ಇದ್ದೀನಿ. ಹೋಗಿ ಬಂದು ಸರ್ವಿಸ್ ಮಾಡ್ಸಕ್ಕೆ ನಿಲ್ಸೋಣ. ಹೋಗ್ತಾ ಇದ್ದೀನಿ ನೋಡಿ ಅಮ್ಮನಿಗೆ. ನಮ್ಮೂರು ದಾಟಿ ಇವಾಗ ಇನ್ನೇನು ನೆಕ್ಸ್ಟ್ ದುರ್ಗ ಬರುತ್ತೆ. ದಾಟೋದಕ್ಕೆ ನೋಡಿ ಹೋಗ್ತಾ ಇದ್ದೀನಿ. ದುರ್ಗದಾಗ ಹೋಗಿ ಡೀಸೆಲ್ ಹಾಕ್ಸ್ಬೇಕು. ನಮ್ಮ ಸೌಕರ್ಯರು ಅಲ್ಲೇ ಸ್ವೈಪ್ ಮಾಡಿದ್ದಾರೆ. ಇದು ನನ್ನ ಅಕೌಂಟಿಗೆ ಹಾಕೋರು, ಇದು ಕ್ರೆಡಿಟ್ ಅಕೌಂಟಿಗೆ ಹಾಕೋರು, ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಕೊಡೋರು. ಕ್ರೆಡಿಟ್ ಕಾರ್ಡ್ ಈ ಟ್ರಿಪ್ಪು ಮರ್ತೋಗಿದ್ದು ನಾನು. ಅದಕ್ಕಿಂತ ನಾನು ಅಲ್ಲಿ ಬಂಕಲ್ಲಿ ಸ್ವೈಪ್ ಮಾಡಿರ್ತೀನಿ. ಹೋಗ್ಬೇಕಾರೆ ಹಾಕ್ಸ್ಕೊಂಡು ಹೋಗಂದ್ರು. ಅಲ್ಲಿ ಬಂಕಲ್ಲಿ ಸ್ವೈಪ್ ಮಾಡಿದ್ದೀನಂತೆ. ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಒಂದೇ ಸಲ ಬಂಕಕ್ಕೆ ಹೋಗಿ ಸಿಗೋಣ. ಈಗ ಬಂದು ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಬೈಪಾಸ್ ಹತ್ತಕ್ಕೆ ಹೋಗ್ತಾ ಇದೆ ನೋಡಿ. ರಿಂಗ್ ರೋಡ್ ಇದು, ಔಟರ್ ರಿಂಗ್ ರೋಡು. ಸಿಟಿಗೆ ಹೋಗಿದ್ದು ನಾನು ಡೀಸೆಲ್ ಹಾಕ್ಸ್ಕೊಂಬರೋಕ್ಕೆ. ಅಲ್ಲಿ ನಾಮಕಲ್ ಗ್ಯಾರೇಜ್ ಹತ್ರ ಹೋಗಿ ರಿಪಿರ್ಸಿ ಹಾಕಿಸ್ಕೆ ಬಂದೆ. ಒಂದು 11,000 ಹಾಕ್ಸಿದ್ದಾನೆ. 11,000ದಾಗ ಹೋಗಿ ಬರ್ತೈತ ಇಲ್ಲ ನೋಡೋಣ. ನೋಡಿ ಇವಾಗ ರಿಂಗ್ ರೋಡ್ ಹತ್ತಾ ಇದ್ದೀನಿ. ಇಲ್ಲಿ ಒಂದು ಟೀ ಹೋಟೆಲ್ ತಗೊಂಡಿದ್ರೆ ಒಂದು ಟೀ ಕುಡಿದು ಹೋಗೋಣ ಬನ್ನಿ. ಗುರು ಇವಾಗ ಹೈವೇ ರೋಡಿಂದ ಎಕ್ಸಿಟ್ ಆಗಿ ಸಿರಾ ಸಿಟಿ ಒಳಗೆ ಹೋಗ್ತಾ ಇದೀವಿ. ಮಧುಗಿರಿ ಹೋಗ್ಬೇಕಂದ್ರೆ ಸಿರಾ ಸಿಟಿ ಒಳಗೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಆ ಕಡೆ ಎಲ್ಲ ಬರ್ಬೋದು. ಆ ಕಡೆ ನಾವು ತುಮಕೂರಿಂದ ಬರ್ತೀವಲ್ಲ ಬೈಪಾಸ್, ಅದೇ ಹಗ್ಲಕ್ಕೆ ಬಂದರೆ ಆ ಕಡೆ ಹೋಗೋದು, ನೈಟ್ ಬಂದರೆ ಈ ಕಡೆ. ಇದೇ ಹತ್ರ ಆಗುತ್ತೆ. ಇವಾಗ ಇನ್ನೂ 6 ಗಂಟೆ ಅಲ್ಲ, ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ. ಒಂದು 7-8 ಗಂಟೆ ಆಗಿದ್ದರೆ ಆ ಕಡೆನೂ ಹೋಗ್ತಿದ್ದೆ. ಇಲ್ಲಿ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಇದ್ದರೆ ಕಮೆಂಟ್ ಮಾಡಿ. ಯಾರೋ ಒಬ್ರು ಗೌಡ್ರು ನೋಡ್ತಾ ಇದ್ರು, ಅವ್ರ ಹೆಸರೇನು ನವೀನ್ ಕುಮಾರ ಏನೋ ಐತೆ. ಹೋಗ್ತಾ ಇದ್ದೀನಿ ನೋಡಿ ಸಿಟಿ ಒಳಗೆ. ಸಿಟಿ ಒಳಗೆ ಹೋಗಿ ನಿಲ್ಲಿಸಿ ಒಂದ್ಸರಿ ಟೈರ್ಗೆ ಚೆಕ್ ಮಾಡಿ ಚಾ ಕುಡ್ಕೊಂಡು ಹೋಯ್ತು ಬಿಡೋಣ ಬನ್ನಿ. ದಾಟಿ ನಿಲ್ಲಿಸಿದೆ. ಇಲ್ಲಿ ಟೀ ಅಂಗಡಿ ಏನಿಲ್ಲ, ಸುಮ್ಮನೆ ಹಂಗೆ ನಿಲ್ಲಿಸ್ದೆ. ಅಂತ ಆಯ್ತು, ನಿದ್ದೆ ತುಗ್ದಂಗೆ ಆಯ್ತು. ನಿಲ್ಲಿಸಿ ಒಂದು ಸ್ವಲ್ಪ ಗಾಡಿ ಸುತ್ತರಿದ್ರೆ ನಿದ್ದೆ ಎಲ್ಲ ಹೋಗುತ್ತೆ ನೋಡಿ. ಇವು ಗ್ರಿಲ್ನಾಗಳು ಲೈಟ್ ಹೋಗ್ಬಿಟ್ಟಿದ್ದಾವೆ. ಅಲ್ಲೇ ಗ್ರಿಲ್ನಾಗವೆಲ್ಲ ಲೈಟ್ ಹೋಗ್ಬಿಟ್ಟಿದ್ದಾವೆ. ಇವು ಒಂದೇ ಇರೋದು ನೋಡಿ. ಗುರು ಗಾಡಿ ಎಷ್ಟು ಗಲೀಜಾಗೈತಂದರೆ, ಈ ಕಡೆಯಿಂದ ಹೋಗ್ಬೇಕಾರೆ ಸರ್ವಿಸ್ ಮಾಡಿಸ್ಕೊಂಡು ಹೋಗಿದ್ದು, ಹೋಗಿ ಬರೋಷ್ಟೊತ್ತಿಗೆ ಎಷ್ಟು ಗಲೀಜಾಗೈತೆ. ಇನ್ನು ಲೆಫ್ಟ್ ಸೈಡಿಗೂ ಸಿಕ್ಕಾಬಟ್ಲೆ ಗಲೀಜಾಗಿರೋದು. ಇವಾಗೇನು ತೋರಿಸಲ್ಲ. ದುರ್ಗಕ್ಕೆ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ಟೈರೆಲ್ಲ ಪೌಡ್ರ್ ಮಾಡಿಸ್ಕೊಂಡು ಯಾವ್ದನ್ನು ಲೋಡಿಂಗ್ ಇದ್ದರೆ ನೋಡೋದು. ಬನ್ನಿ ಹೋಗುಮ್ಮ ಇಲ್ಲಿಂದ ತಗೊಂಡು ಗಾಡಿ. ಗುರು ಫೈನಲ್ಲಿ ಮಧುಗಿರಿ ಎಂಟ್ರಿ ಆದ್ವಿ. ಮಧುಗಿರಿ ಎಂಟ್ರಿ ಆಗ್ತಿದ್ದಂಗೆ ಮಧುಗಿರಿ ಬೆಟ್ಟ ಕಾಣುತ್ತೆ. ಎಲ್ಲ ಅಂದರೆ ಈ ಕಡೆ ರೈಟ್ ಸೈಡಲ್ಲಿ, ನನ್ನ ರೈಟ್ ಸೈಡಲ್ಲಿ ನೋಡಿ. ಈ ಮರಗಳೆಲ್ಲ ಅಡ್ಡ ಬಂದರು ಕಾಣೋದಿಲ್ಲ. ಯಾಕೆ ಗುರು ಇದು ಆಟ ಇಂಥ ಲೈಟ್ ಹಾಕ್ಕೊಂಬರ್ತೈತೆ. ಇಂಡಿಕೇಟ್ರು ಹೊಡೆದೋಗಿತ್ತಲ್ಲ ಗುರು. ಇವಾಗ ತೋರಿಸ್ತೀನಿ ನೋಡಿ. ಒಂದೇ ಕಲ್ಲಲ್ಲಿರೋ ಬೆಟ್ಟ ಅಂತಾರೆ ಅದನ್ನ. ಮೋಸ್ಟ್ಲಿ ಇದೇನೋ ಬೇರೆದು ಗೊತ್ತಿಲ್ಲ. ನಾನಿಲ್ಲಿ ರೋಡ್ನಾಗ ಬರ್ದ ಹೆಚ್ಚು ಕಮ್ಮಿ ಒಂದು 4 ವರ್ಷ ಆಗಿತ್ತು. ಇವಾಗಲೇ ಬಂದಿರೋದು ಗುರು. ಇದೇ ಮಧುಗಿರಿ ಬೆಟ್ಟ. ನಾನು ರೈಟ್ ಸೈಡಲ್ಲಿ ಕಾಣ್ತಿದ್ದೆ ನೋಡಿ, ಅದೇ ಮಧುಗಿರಿ ಬೆಟ್ಟ. ಫಸ್ಟ್ ಕಾಣ್ತಿರೋದಲ್ಲ, ಹಿಂದ್ಗಡೆ ಕಾಣ್ತಿದೆ ನೋಡಿ, ಅದೇ ಏಕಕಲ್ಲು ಅಲ್ಲವ, ಒಂದೇ ಕಲ್ಲಿರೋ ಬೆಟ್ಟ ಅಂತಾರೆ ಅದನ್ನ. ಏಕಶಿಲಾ ಪರ್ವತ ಅಂತಾರೆ ಅದನ್ನ. ಶಿಲೆ ಅಂದರೆ ಕಲ್ಲು. ಹೋಗ್ತಾ ಇದ್ದೀವಿ ಗುರು. ಇವಾಗ ಕ್ಲಿಯರ್ ಕಾಣ್ತಿದೆ ನೋಡಿ. ಅಲ್ಲಿಗೂ ಸ್ವಲ್ಪ ಅಡ್ಡಾಟ ಬರ್ತಿದೆ ಗಿಡ ಮರಗಳು. ಅಲ್ಲಿ ಊರ ಹತ್ರ ಹೋದ್ರೆ ಕ್ಲೀನಾಗಿ ಕಾಣುತ್ತೆ. ಅಲ್ಲಿ ಎಲ್ಲ ಫುಲ್ ಮನೆಗಳಿದಾವೆ ಕೆಳಗಡೆ. ಇವಾಗ ಕ್ಲಿಯರಾಗಿ ಕಾಣ್ತಿದೆ. ಇವಾಗ ಕಾಣ್ತಾ ಇತ್ತು ನಾವು ಗುರು ಕ್ಲೀನಾಗೆ. ಗಿಡ ಸಮತಲ ಕಾಣುತ್ತೆ. ಇವಾಗ ಕಾಣುತ್ತೆ ಗುರು. ಮಧುಗಿರಿ ದಾಟಿ ಇವಾಗ ಹಿಂದೂಪುರ ರೋಡ್ಗೆ ಹೋಗ್ತಾ ಇದ್ದೀನಿ. ಇದೆ ನೋಡಿ ಹಿಂದೂಪುರ ಜಂಕ್ಷನ್ ಅಂತಿದ್ದು. ಇಲ್ಲಿಂದ ಲೆಫ್ಟ್ ಹೊಡ್ಕೊಂಡು ಹೋಗ್ಬೇಕು. ಹಿಂದೂಪುರ ಜಂಕ್ಷನ್ ಅಂತ ಇದೆ, ಇದೇ ಸರ್ಕಲ್. ಸ್ಟ್ರೈಟ್ ಹೋದರೆ ಗೌರಿಬಿದನೂರು ಹೋಗ್ತೀನಿ. ಗೌರಿಬಿದನೂರ್ಗೆ ಹೋದರೆ 20 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ. ಅದಕ್ಕೆ ಗೌರಿಬಿದನೂರ್ಗೆ ಇನ್ನೇನು ಹೋಗೋದಂತೇಳಿ ಇಲ್ಲೇ ತಾಳ್ತಾ ಇದ್ದೀನಿ ಲೆಫ್ಟಿಗೆ. ಇನ್ನೇನು ಹೋಗ್ತಾ ಏನೋ ಈ ರೋಡ್ನಾಗ ನಾನು ಎಂದೂ ಹೋಗಿಲ್ಲ. ಗಾಡಿಗಳು ಹೋಗಿದ್ದಾವೆ ನಮ್ಮವು, ನಾನು ಹೋಗಿಲ್ಲ. ನಾನು ಹೋಗ್ತಿರೋದಿದೆ ಫಸ್ಟು ನೋಡಿ. ಹೋಗೋಣ ಬನ್ನಿ. ಯಾಕೋ ನೆಗಡಿ ಜಡ್ಡ ಹಾಕ್ಬಿಟ್ಟು ತಲೆ ಹಿಡ್ಕೊಂಬಿಟ್ಟಾರೆ ಸುಮ್ಮನೆ ಇಷ್ಟೊತ್ತು. 3 ಗಂಟೆಗೆ ಎದ್ದಿದ್ನ ನೋಡಿ. ಮೂಗಲ್ಲಿ ಮಾತಾಡ್ತಿದ್ದೀನಿ, ಸರಿಯಾಗಿ ವಾಯ್ಸೇ ಬರ್ತಿಲ್ಲ. ಹೋಗೋಣ ಬನ್ನಿ.
ಇದೆ ನೋಡಿ ಗುರು ಇಂದಪುರ ರೋಡು. ಫಸ್ಟಿಗೆ ಎಂಟ್ರ್ ಆಗ್ತಿದ್ದಂಗೆ ಯಾಕೋ ಇಂಥ ವಿಕಾರ ಹೋಗೈತೆ ರೋಡು. ಮುಂದೆ ಹೋದ್ರೆ ಇನ್ನ ಹೆಂಗೈತೋ ನೋಡೋಣ. ಇಲ್ಲಿಂದ ಜಸ್ಟು 40 ಕಿಲೋಮೀಟ್ರ್ ಅಷ್ಟೇ. ನಾವು ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬೇಕು. ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಮಧುಗಿರಿಯಿಂದ ಒಂದು 10 ಕಿಲೋಮೀಟ್ರ್ ಹಿಂದೆ. ಇಲ್ಲಿ ಏನೋ ಐತೆ ಗುರು, ಬಾರ್ಡ್ರ್ ಗೀಟ್ರ್ ಐತಾ ಇಲ್ಲಿ? ಬಾರ್ಡ್ರ್ ಇರೋಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಇಲ್ಲ ಏನಿಲ್ಲ, ಊರಿಗೆ ಎಂಟ್ರಿ ಆಗ್ತಿರೋದು ಅಷ್ಟೇ. ಆ ದೇವಸ್ಥಾನ ನೋಡಿ ಚೆಕ್ ಪೋಸ್ಟ್ ಅಂದ್ಕೊಂಡೆ ನಾನು. ಆ ಕಡೆ ಅಲ್ಲಿ ಐತಿ, ನಾವು ಚೆಕ್ ಪೋಸ್ಟ್ ಹತ್ರನೇ ಹೋಗೋದು. ಇಲ್ಲಿ ಮಧುಗಿರಿ ಅಲ್ಲ, ಮಧುಗಿರಿ ಅಂತ ಬರೀ ಮಧುಗಿರಿ ಬರುತ್ತಲ್ಲ ಗುರು. ಇಂದಪುರ ರೋಡು ನೋಡೋಣ. ಈ ರೋಡ್ನಾಗೂ ಹೆಂಗೈತೆ ಏನು ಅಂತ ಗೊತ್ತಾಗುತ್ತೆ. ಈ ರೋಡ್ನಾಗ ಎದ್ದು ಹೋಗಿಲ್ಲ ನಾನು. ಬನ್ನಿ ಹೋಗೋಣ. ಈ ಕಡೆಯಿಂದ ಮೋಸ್ಟ್ಲಿ ಬ್ರಿಡ್ಜಿಂದ ಆ ಕಡೆಗೆ ಆಂಧ್ರ ಇರ್ಬೋದೇನೋ. ಯಾವುದೋ ಫ್ಲೇವರ್ ಬೇರೆ ಮಾಡಿದ್ದಾರೆ. ಇಲ್ಲಿ ಬಾರ್ಡ್ರ್ ಐತಂತೆ. ಇಲ್ಲಿ ಲೋಕಲ್ ಜನಗಳಿಗೆ ಭಾರಿ ತೊಂದರೆ ಮಾಡ್ತಾರಂತ ಬಾರ್ಡ್ರ್ನಾರು. ಅದೇನು ತೊಂದರೆ ಏನು ಅಂತೇಳಿ ನಾವೊಂದ್ಸಲಿ ಹೋಗಿ ನೋಡ್ಬಿಡೋಣ. ನಮ್ಮದು ಹಿಂದೆ ಗಾಡಿ ನಂಬರ್ ಕಾಣ್ತಿದ್ದಿಲ್ಲ, ಅದನ್ನೆಲ್ಲ ತೊಳ್ಕೊಂಡು ಹೋಗ್ತಾ ಇದ್ದೀನಿ. ಟಿ ವಿ ಕುಡಿದು ಕೋಡಿಗ್ನಳ್ಳಿ ಅಂತ ಗುರು ಊರು. ಇದು ಯಾವುದೋ ಹೊಳೆ ಬ್ರಿಡ್ಜ್ ಇದು. ಆ ಬಾರ್ಡ್ರ್ ಎಲ್ಲೇ ಐತೆ, ಏನು ಮಾಡ್ತಾರೆ ಕರ್ನಾಟಕ ಗಾಡಿಗಳಿಗೆ, ಏನು ಮಾಡ್ತಾರೆ ಇವರು ಕರ್ನಾಟಕದ ಆಂಧ್ರ ಗಾಡಿಗೆ ಏನು ಮಾಡ್ತಾರೆ ಅಂತೇಳಿ ಹೋಗಿ ಅಲ್ಲಿ ಏನು ಆಗ್ತದೆ ಎತ್ತ ಅಂತೇಳಿ ಎಲ್ಲ ನೋಡಿ ಮುಂದೆ ಮಾಹಿತಿ ಕೊಡ್ತೀನಿ. ಇವಾಗ ಹೋಗೋಣ ಬರ್ರಿ. ಇಲ್ಲೆಲ್ಲೋ ಬಾರ್ಡ್ರ್ ಐತಂತೆ. ಟೀ ಅಂಗಡಿ ನಾವು ಅಜ್ಜ ಹೇಳ್ದ, ಅವ್ರ ಗಾಡಿಗೆ 80,000 ಒಂದ್ಸಲಿ ಕೇಸ್ ಹಾಕಿದ್ರಲ್ಲ. 80 ಅಂತ ಗುರು, 28,000ನೋ 27,000ನೋ ಕೇಸ್ ಹಾಕಿದ್ರಂತೆ. ಅವ ಅಜ್ಜ ಹೇಳ್ದ, ನಾವು ಇವಾಗ ಬಾರ್ಡ್ರ್ ಹತ್ರ ಹೋಗಿ ನೋಡೋಣ ಬನ್ನಿ, ನಮಗೇನು ಮಾಡ್ತಾರೆ ಕರ್ನಾಟಕ ಗಾಡಿಗೆ ಅಂತೇಳಿ. ಆಮೇಲೆ ನಾವು ನೋಡೋಣ ಬನ್ನಿ. ಬ್ರಿಟಿಷ್ ಕಂಪನಿ ಅಂತ ಖಾಲಿ ಮಾಡಿದೆ ಗುರು. ಪೈಂಟಿನ ಫ್ಯಾಕ್ಟ್ರಿ 2 ಇದ್ದಾವೆ. ನಾನು ಫಸ್ಟ್ನೇ ಫ್ಯಾಕ್ಟ್ರಿಗೆ ಹೋಗಿದ್ದೆ, ಅಲ್ಲೋಗಿ ಎಂಟ್ರಿ ಮಾಡ್ಕೊಂಡು ಅಲ್ಲಲ್ಲ ಇಲ್ಲೋಗಿ ಅಂತೇಳಿ ಇಲ್ಲಿಗೆ ಕಳಿಸಿದ್ರು. ಇಲ್ಲಿ ಬಂದು ಒಳಗೆ ತಗೊಂಡು ಹೆಂಗೋ ಖಾಲಿ ಮಾಡಿದ್ರು. ನಾನು ನಿನ್ನೆ ಬಂದಿದ್ರೆ ಭಾನುವಾರ ಖಾಲಿನೂ ಆಗ್ತಿದ್ದಿಲ್ಲ. ಊರಿಗೆ ನಿಂತಿದ್ದೆ, ಒಳ್ಳೇದಾಯಿತು. ಮತ್ತು ನಾನು ಲೋಡ್ ಮಾಡ್ಕೊಂಡು ಬಂದಿದ್ನಲ್ಲ, ಅಲ್ಲಿದ್ದಾನೆ ನಮ್ಮ ಫ್ರೆಂಡ್ ಲೋಡ್ ಮಾಡ್ಕೊಂಡು ಬಂದಾನೆ. ಅದೇನೋ ಖಾಲಿ ಹಾಕ್ಬೋದೇನೋ ಗೊತ್ತಿಲ್ಲ. ಏನು ಸೆಕೆ ಗುರು. ಅಲ್ಲಿ ತಣ್ಣೀರಾಗ ಸಾಲ ಮಾಡಿಬಿಟ್ಟೆ ವಾಪಿನಲ್ಲಿ. ಮಳೆಗೆ ಫುಲ್ ತಲೆಭಾರ ಅಂದರೆ ತಲೆಭಾರ. ಬೆಳಗಿನ ಜಾವ ಗಾಡಿ ಓಡ್ಸೋಕ್ಕಾಗಲಿಲ್ಲ, ಅಷ್ಟು ತಲೆಭಾರ. ಟೀ ಕುಡ್ಕೊಂಡು ಬಂದೆ. ಒಳಗೆ ಹೋದರೆ ಫುಲ್ ಧೂಳು ಅಂದರೆ ಧೂಳುಗುರು. ಆ ಫ್ಯಾಕ್ಟ್ರಿನಾಗ ಫೋನ್ಗೆ ಅಲಾವಿಲ್ಲ, ಏನಿಲ್ಲ. ಕರ್ಕೊಂಡು ಹೋದ್ರೆ ವೀಡಿಯೋ ಮಾಡೋಂಗಿಲ್ಲ, ಗೇಟ್ನಾಗ ಇಸ್ಕೊಂಡು ಕಳಿಸಿದ್ರು. ಅದಕ್ಕೆ ಬಂದು ಹೋಗ್ತಾ ಇದ್ದೀನಿ. ಮಾತಾಡೋಕ್ಕಾಗ್ತೀನಿ ನೋಡಿ, ಅಷ್ಟು ತಲೆ ನೋಯ್ತೈತೆ. ರಾತ್ರಿ ಊರಿಗೆ ಬಂದು ಅಲ್ಲಿಂದ ಬಂದಾನೆ ಸ್ನಾನ ಮಾಡಿ ಮೊಸರನ್ನ ಉಂಡ್ಬಿಟ್ನಾ. ಅವಾಗ ಇನ್ನೂ ಜಾಸ್ತಿ ಆಗ್ಬಿಡ್ತು ತಲೆನೋವು. ಹೇಳ್ಬಾರ್ದು, ಅಷ್ಟು ತಲೆ ನೋಯ್ತೈತೆ. ಅಷ್ಟು ತಲೆ ನೋಯ್ತೈತೆ. ಅದ್ರಾಗ ಹೋಗ್ತಿದ್ದೀನಿ ಇಂದೂಪುರಿಗೆ. ಅಲ್ಲಿ ಲೋಕಲ್ಲು ಊರಿನಾರು ಓಡಾಡಿದರೆ RTO ಇಟ್ಕೊಂಡು ಕೆಲಸ ಆಗ್ತಾರಂತೆ. ಪಾಪ ಟಿಪ್ಪರ್ ಇದು ಗಾಡಿ ಕೆಲಸ ಮಾಡಿಸಕ್ಕೆ ಬಂದಿದ್ದಕ್ಕೆ 20,000 ಫೈನ್ ಹಾಕಿದ್ರಂತೆ. ಆಟೋಗೆಲ್ಲ 10,000 ಗುರು. ಬೈಕಿಗೆ ಪರ್ಮಿಟ್ ಕೇಳ್ತಾನಂತೆ. ಈ ಎಂಥ RTO ಏನೋ ಗೊತ್ತಿಲ್ಲ ನಮಗೆ. ಈ ಇದು ಅನಂತಪುರದ RTO ಬರ್ಬೋದು ಇಂದಪುರಿಗೆ ಮೋಸ್ಟ್ಲಿ. ಇಲ್ಲೇ ಇರ್ಬೋದೇನೋ ಗೊತ್ತಿಲ್ಲ, ನಮಗೆ ಎಲ್ಲೂ ಸಿಕ್ಕಿಲ್ಲ ಇಲ್ಲಿ RTO. ಏನು ಗುರು ಅದು ಹೇಳ್ತಾ ಮಾಡ್ತಿದ್ದೆ. ಬೈಕಿಗೂ ಪರ್ಮಿಟ್ ಕೇಳ್ತಾನಂತೆ. ನಾನು ಅಲ್ಲಿ ಟೀ ಹೋಟ್ಲ್ ಹತ್ರ ನಿಲ್ಲಿಸಿ ಬೆಳಗ್ಗೆ ಹಿಂದೆ ಗಾಡಿ ನಂಬರು, ಬ್ರೇಕ್ ಲೈಟು, ಇಂಡಿಕೇಟ್ರು ಎಲ್ಲ ತೊಳಿತಿದ್ದೆ. ಮತ್ತು ನಮ್ಮ ಚಾನಲ್ ಹೆಸರು ಎಲ್ಲ ಕಾಣಲಿ ಅಂತೇಳಿ ಅವಾಗ ಟೀ ಅಂಗಡಿ ನಾವು ಅಜ್ಜೆ ಹೇಳ್ದ, ನಾವಾದರೆ ಎಲ್ಲ ತೊಳ್ಕೊಂಡು ಹೋಗ್ಬೇಕು. ಅವ್ರ ಗಾಡಿ ಏನೋ ತೊಳ್ಕೊಂಬರಲ್ಲ, ನಂಬರೇ ಕಾಣಲ್ಲ. ಹಂಗೆ ಬರ್ತಾರೆ. ಯಾರನ್ನ ಹೊಡ್ಕೊಂಡು ಹೋದ್ರೂ ಗೊತ್ತಾಗಲ್ಲ, ಏನಿಲ್ಲ. ಅವ್ರಿಗೇನು ಕೇಳಲ್ಲ. ನಾವಾದರೆ ಎಲ್ಲರೂ ಕೊಟ್ಟು ತೋರಿಸ್ಕೋಬೇಕು ಅಂದ. ಪಾಪ ಅಜ್ಜಂದು ಅವ್ರದಂತೆ. ಅವಾಗ ಹೋಟ್ಲ ಅಜ್ಜನ ಸಂಬಂಧಂತೆ ಟಿಪ್ಪರು ಹೇಳ್ದ. ನನಗೆ ಥರ ಬೇಜಾರಾಯ್ತು, ಇರ್ಲಿ ಬಿಡೋದು ಅಂದರೆ. ಅವು ಆಂಧ್ರ ಆಟ ಕರ್ನಾಟಕದೊಳಗೆ ಬಂದರು, ಕರ್ನಾಟಕದಲ್ಲಿ ಏನು ಇರಲ್ಲ. ಅವಜ್ಜ ಹಂಗೆ ಹೇಳಿದ್ನ. ನಾನಿಂದು ನೀವು ಲೋಕಲ್ ಊರಿನೇರು ಕೇಳ್ಬೇಕಾದ್ರೆ ಬಾರ್ಡರ್ ಪಕ್ಕದಾಗಿರೋರು. ಒಳಗೆ 30 ಹಿಂಗೆ ಇಂದಪುರ ಮೇಲೆ ಹೋಗ್ತಾ ಇದ್ದೀನಿ. ಇವಾಗ ಹೆಂಗೆ ಹೋಗ್ತೀನಿ ಅಂದರೆ ಇಂದಪುರ, ಮಡಗಸಿರ, ಪಾಗೋಡ, ಪರಶಾಂಪುರ, ಚಳ್ಳಕೆರೆ ಹೋಗ್ತೀನಿ. ಹಿಂಗೆ ಇದು ವಾಪಸ್ ಮಧುಗಿರಿ ಸೀರೆ ಮೇಲೆ ಹೋಗ್ತಿದ್ದೆ. ಅಲ್ಲಿ ಪಾಗೋಡದಾಗ ನಮ್ಮ ರಿಲೇಷನ್ ಅದಾರ, ನಮ್ಮ ಆಂಟಿಯರು. ಅಲ್ಲಿ ಹೋಗಿ ಅವ್ರಿಗೆ ಮಾತಾಡಿಸ್ಕೊಂಡು ಹಂಗೆ ಹೋಗ್ಬಿಡೋದು. ನಾನು ಇಂದಪುರಿಗೆ ಬಂದಿನಂದರೆ ಅಲ್ಲಿಗೆ ಹೋಗ್ದಲ್ಲೇ ಹೋಗೋದಿಲ್ಲ. ಪಾಗೋಡದಿಂದ ಒಂದು 15-20 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಹೋಗೋದು. ಇವಾಗ ಇನ್ನೇನು ಇಂದಪುರ ಎಂಟ್ರಿ ಆಗ್ತಾಯಿದ್ದೀನಿ. ಇಂದಪುರ ಪಾಸ್ ಮಾಡಿದ್ಮೇಲೆ ಸಿಗೋಣ ಬನ್ನಿ. ಇಂದಪುರ ಎಲ್ಲ ದಾಟಿ ಮಡಗಸಿರ ರೋಡ್ನಾಗ ಹೋಗ್ತಾ ಇದ್ದೀನಿ ನೋಡಿದ್ರು.
ಅಲ್ಲಿಂದ ಹಿಂದೂಪುರಿಂದ ರೈಟಿಗೆ ಹೊಡೆದ್ರೆ ಡೈರೆಕ್ಟ್ ಪಾಗೋಡ ಹೋಗೋದು. ಅದು ರೋಡ್ ಸರಿ ಇರಲಿಲ್ಲ, ಅದಕ್ಕೆ ನಾನು ಹಿಂಗೆ ಬಂದೆ. ಹಿಂಗೆ ಹೋದರೆ 10 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಷ್ಟೇ. ಹಂಗೆ ಹೋದ್ರೆ 10 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ನೋಡಿ ಹೈವೇ ಆ ಥರ ಇದೆ, ಟಾಪ್ ಆ್ಯಂಡ್ ಟಾಪ್ ರೋಡು. ಈ ರೋಡಲ್ಲಿ ಏನಂಗೆ ಹೋಗ್ಬಿಡ್ಬೋದು, ಆ ರೋಡಲ್ಲಿ ಭಾಳ ಟೈಮ್ ಅಂತೇಳಿ ಹೋಗಲಿಲ್ಲ. ಇನ್ನೊಂದು 15 ಕಿಲೋಮೀಟ್ರ್ ಮುಡಕ್ಸಿರ, ಅಲ್ಲಿಂದ 10 ಕಿಲೋಮೀಟ್ರ್ ಪಾಗೋಡ ಅಷ್ಟೇ. ಬನ್ನಿ ಹೋಗೋಣ. ಗುರು ಮಡಕ್ಸಿರ ದಾಟಿ ಪಾಗೋಡ ರೋಡ್ನಾಗ ಹೋಗ್ತಾ ಇದ್ದೀನಿ. ಕಣ್ಣಿಗೆ ಕಾಣಿಸೋವರೆಗೂ ಬರೀ ಗುಡ್ಡಗಳೇ ಕಾಣೋದು ಪಾಗೋಡ ರೋಡ್ನಾಗೆ. ಪಾಗೋಡ ರೋಡು ಇಲ್ಲಿಂದ 10 ಕಿಲೋಮೀಟ್ರ್ ಅಷ್ಟೇ. ಪಾಗೋಡ ರೋಡ್ನಾಗ ಹೋಗ್ತಿರೋದು. ಪಾಗೋಡ 10 ಕಿಲೋಮೀಟ್ರ್. ಈ ಕಡೆ ಬಂದು ಹೋಗೋಕ್ಕೆ ನಮಗೆ ಒಂಥರ ಖುಷಿ, ಯಾಕಂದರೆ ಈ ಟೈಮಲ್ಲಿ ಮಳೆಗಾಲದಾಗ ಬಂದ್ಬಿಟ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂತೀರ ವೆದರು. ನೋಡ್ತಾ ಇದ್ದೀರ ನೀವೆಷ್ಟು ನಿಮಗೆ ಕಾಣಿಸ್ತಾ ಇತ್ತಲ್ಲ, ಸೂಪರ್ ಆಗೈತೆ ಪಾಗೋಡ ರೋಡು, ಮಧುಗಿರಿ ರೋಡು. ಇನ್ನು ಆ ಕಡೆ ಚಳ್ಳಕೆರೆ ರೋಡ್ ಹೆಂಗೈತೆ ಗೊತ್ತಿಲ್ಲ. ಇದು ಆ ಕಡೆ ಈ ಕಡೆ ಬೆಟ್ಟ ಮಧ್ಯೆ ನೀರಿದೆಲ್ಲ, ಹಂಗಾಗಿ ಒಂಥರ ಚೆನ್ನಾಗಿರುತ್ತೆ. ಮಧ್ಯೆ ನೀರಲ್ಲ ಗುರು, ಮಧ್ಯೆ ರೋಡು. ನಾನು ಏನೇನೋ ಹೇಳ್ತಾ ಇದ್ದೀನಿ. ಬನ್ನಿ ಪಾಗೋಡ ಆದಮೇಲೆ ಪಾಗೋಡಾಗ ಹೋಗಿ ಸಿಗೋಣ. ಇಲ್ಲಿ ಪಾಗೋಡಕ್ಕೆ ಬಂದ್ವಿ. ಎದುರು ಬಿಸಿಲಿಗೆ ಸರಿಯಾಗಿ ಏನು ಕಾಣಂಗಿಲ್ಲ ಮುಂದೆ. ಇಲ್ಲೆಲ್ಲ ಗಾಡಿ ಏನಕ್ಕೆ ನಿಂತಿದೆ ಗೊತ್ತಿಲ್ಲ. ಇನ್ನೊಂದು ಟೊಮಟೊ ತುಂಬ್ತಾರೇನು ಇಲ್ಲ ಆ ಕಡೆ ಗೊತ್ತಿಲ್ಲ. ಇದನ್ನು ದಾಟನ್ ಬನ್ನಿ. ಎದುರು ಬಿಸ್ಲಿಗೆ ಸರಿಯಾಗಿ ಕಾಣಂಗಿಲ್ಲ. ಕಾಣಿಸ್ತಾ ಇದ್ರೇನೋ ಎಲ್ಲ ಹಾಳು ಮಾಡ್ರಿ ಹಿಂಗನ್ರಲ್ಲಿ ಮಕ್ಕಳೇ ಕಾಣಿಸಂಗಿಲ್ಲ ನೋಡು ಒಬ್ರು ಅವನು. ಬರ್ರಿ